ನಮ್ಮ ಅಪ್ಪ ತೀರ್ಕೊಂಡು ಹೋಗ್ಬಿಟ್ರು, ನಮ್ಮ ಹಸ್ಬೆಂಡು ಇಲ್ಲ, ನಮ್ಮ ತಮ್ಮವ್ರು ಇಬ್ಬರು ಇದ್ದಾರಂತ ಅದೊಂದು ಧೈರ್ಯ ಇತ್ತು ನಮಗೆ. ನಮ್ಮ ತಮ್ಮ ದೊಡ್ಡಾತ, ಮನೆಗೆ ದೊಡ್ಡದಿಕ್ಕ ಅವನೇ, ಅವನು ಇಲ್ದಂಗೆ ಆಗ್ಬಿಟ್ಟ, ನಮಗೆ ಆಧಾರ ಇಲ್ದಂಗೆ ಆಗ್ಬಿಟ್ಟೈತೆ, ದುಡ್ಡೇನು ಇಲ್ದಂಗೆ ಆಗ್ಬಿಟ್ಟೈತೆ, ನಮ್ಗೆ ಸಂಕಟ ಬರ್ತದೆ ಸರ್. ನಮ್ಮ ತಮ್ಮವ್ರು ಇರ್ತಾರಂತ ಅದೊಂದು ಧೈರ್ಯ ಇತ್ತು ನನಗೆ. ಗಂಡ ಕಳ್ಕೊಂಡ್ರು ನಮ್ಮ ತಮ್ಮನವ್ರು ಅದರ ಒಂಬದೊಂದು ಇತ್ತದು. ಇವಾಗ ನಮ್ಮ ತಮ್ಮ ಇಲ್ದಂಗೆ ಆಗ್ಬಿಟ್ಟು ಸರ್, ನಮ್ಗೆ ದೊಡ್ಡದಕ್ಕೆ ಇಲ್ಲ, ನಮಗೆ ಆಧಾರನೇ ಇಲ್ಲ ಸರ್. ನನಗಿಬ್ಬರು ಮಕ್ಕಳಿದಾರ, ನಮ್ಮ ತಮ್ಮನ್ನ ನೋಡ್ಕೊಂಡು ಬದುಕಂತಿದ್ದೆ ನಾನು. ನಾವು ಬಡ ಕುಟುಂಬ ಸರ್, ನಮಗೇನು ಆಸ್ತಿ ಪಾಸ್ತಿ ಏನಿಲ್ಲ ಸರ್, ಚಿಕ್ಕ ಅಂಗಡಿ ಇಟ್ಕೊಂಡು ಬದುಕ್ತಿದ್ವಿ ಸರ್ ನಾವು. ಅವತ್ತು ಎಷ್ಟು ಗಂಟೆಗೆ ಹೋಗ್ಯಾರ ಗೊತ್ತಿಲ್ಲ ಸರ್, ನಾವು ಇಲ್ಲಿಲ್ಲ, ನಾವು ಅತ್ತೆ ಮನೆಗೆ, ನಮ್ಮ ಅತ್ತೆ ನಮ್ಮ ಮಾವ ಇದ್ದು ನಾವು ಅಲ್ಲೇ ಇದ್ವಿ ಸರ್. ಹಿಂಗಿಂಗಂತ 12ವರೆಗೆ ಫೋನ್ ಮಾಡಿ ಹೇಳಿದ್ರು ಸರ್. ನಾವು ಅಷ್ಟೊತ್ನಾಗ ಬರೋಕೆ ನಮ್ಮ ಮನೆಗೆ ಗಂಡು ಮಕ್ಕಳಿಲ್ಲ, ಅಷ್ಟೊತ್ನಾಗ ಬರೋಕ್ಕೂ ಆಗೋದಿಲ್ಲ ಸರ್. ಬೆಳಿಗ್ಗೆ ಎದ್ದು ಬಸ್ಸಿಗೆ ಬಂದ್ವಿ ಸರ್ ನಾವು. ಅವಾಗ ನಮಗೆ ಗೊತ್ತಾಗಿದೆ ಸರ್, ಬೆಳಿಗ್ಗೆವರೆಗೆ ನನಗೇನು ಗೊತ್ತಾಗಿಲ್ಲ. ರಾಜಶೇಖರ್ ಶಬರಿಮಲೆಗೆ ಐಪ್ಸ ಮಾಲ್ ಹಾಕಿದ್ವಿ ಸರ್. ಸೋಮವಾರ ಬಂದಾನ, ಮಂಗಳವಾರ ಮಾಡಿದ್ದೆ ನಾನು. ಬಂದೇನಪ್ಪ ಊರಿಂದ ಅಂದ್ರೆ, ಹ್ಞೂ ಬಂದಿನಕ, ಪ್ರಸಾದ ತಗೊಂಡೋಗಂತೆ ಬಾ ಅಂತ ಕರೆದ ಸರ್. ಪ್ರಸಾದ ತಗೊಂಡೋಗ ಬಾಕ ಬಾಕ ಅಂತ, ಬರೋಕ್ಕಾಗೋದಿಲ್ಲಪ್ಪ, ಮೊನ್ನೆ ಬಂದೋಗಿರಿ ಅಂತ ಹೇಳಿದೆ ಸರ್. ಪ್ರಸಾದ ತಗೊಂಡೋಗ ಬಾಕ ಅಂತ ಕರೆದ ಸರ್. ಅಷ್ಟೇ ಸರ್, ಮಕ್ಕ ಕೂಡ ನೋಡಿಲ್ಲ ಸರ್. ನಿನಗೆ ನಾನದಿನಕ್ಕ ಅಂತ ಧೈರ್ಯ ಹೇಳ್ತಿದ್ದೆ ಸರ್, ಅಂತ ಧೈರ್ಯನೇ ಇಲ್ದಂಗ ಆಗ್ಬಿಡ್ತು. ನನ್ನ ಮಕ್ಕಳಿಗೆ ನಾನದೀನಿ, ನಿನ್ನ ಮಕ್ಕಳು ನೋಡ್ಕೊಂತೀನಿ, ನಾನು ಅದಿನಕ್ಕ ಅಂತ ಒಂದು ಧೈರ್ಯ ಕೊಡ್ತಿದ್ದೆ ನನಗೆ ನಮ್ಮ ದೊಡ್ಡ ತಮ್ಮ. ಅವನೇ ಇಲ್ದಂಗ ಆಗ್ಬಿಟ್ಟ ಸರ್. ಇವಾಗ ನಮ್ಮ ಪರಿಸ್ಥಿತಿ ಏನು ಸರ್? ಸರ್ ಅವ್ರು, ಭರತ್ ರೆಡ್ಡಿ ಸರ್ ಅವರು, ವಿಕ್ಕಿ ಅಣ್ಣ ಅವರೆಲ್ಲ ಬಂದಿದ್ರು ಸರ್, ಗಣೇಶ್ ಸರ್ ಅವರು. ನಾವು ನಿಮ್ಮನ್ನ ಕೈ ಹಿಡಿತೀವಿ ಅಂತ ಹೇಳೋಗೆ ಸರ್. ಅಕ್ಕ, ಈಗ ಪ್ರತಿಯೊಬ್ಬರು ಮನೆಯಲ್ಲೂ ಗಂಡು ಮಕ್ಕಳು, ಯುವಕರು ಇರ್ತಾರೆ, ಎಲ್ಲ ಪಾರ್ಟಿನಲ್ಲಿ ಗುಡ್ಸ್ಕೊಂಡಿರ್ತಾರೆ. ಏನೋ ಈ ಥರ ಹೋದಾಗ, ಈ ಥರ ಇನ್ಸಿಡೆಂಟ್ ಆದಾಗ ಇಡೀ ಕುಟುಂಬಕ್ಕೆ ಆಘಾತ ಎದುರಾಗುತ್ತೆ. ಬೇರೆಯವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಂತ? ನಮ್ಮ ಮನೆಗ ದುಡಿಯೋನೇ ಹೋಗ್ಬಿಟ್ಟೆ ಸರ್. ನಮಗೊಂದು ಪರಿಹಾರ ಮಾಡಿಕೊಡ್ಬೇಕಂಬುದು ನಮಗೊಂದು ಇದು ಸರ್. ಇವಾಗ ನಮ್ಮಮ್ಮ ಏಜ್ ಆಗ್ಯದ ಸರ್. ಅವರು ನಮ್ಮ ದೊಡ್ಡ ಮಗ ಇಲ್ಲ, ನಮಗೇನು ಆಧಾರ ಇಲ್ದಂಗೆ ಅಂತ ಅವ್ರು ನೊಂದ್ಕೊಂತಿದ್ದಾರೆ. ಅವ್ರಿಗೊಂದು ಸಹಾಯ ಆಗಲೇಬೇಕಂತ ನನ್ನ ವಿನಂತಿ ಸರ್. ನಿನ್ನೆ ಘಟನೆ ಕೇಳಿ ಏನಾಯ್ತು, ಹೆಂಗಾಯ್ತು ಅಂತ? ಯಾಕಂದ್ರೆ ನಮಗಿದು ನಂಬಕ್ಕೆ ಆಗ್ತಾ ಇಲ್ಲ ಸರ್. ಅಕಸ್ಮಾತ್ ಆಗ್ಬಿಟ್ಟತೆ. ಇದು ನಮ್ಮ ತಮ್ಮ ಇದಾನೇನೋ, ಹೊರಗಡೆ ಹೋಗೇನೇನೋ, ಬರ್ತಾನೇನೋ ಎಂಬ ಒಂದು ಆಸಕ್ತಿಯಿಂದ ನೋಡ್ತಾ ಇದೀವಿ ಸರ್. ನಮ್ಮ ತಮ್ಮ ಈ ಟೈಮಿಗೆ ಬರ್ತಿದ್ನಲ್ಲ ಮನೆಗೆ, ಹೊರಗೆ ಹೋಗೇನೇನೋ ನಮ್ಮ ತಮ್ಮ ಬರ್ತಾರಂತ ಕಾಯ್ತಿದ್ವಿ ಸರ್. ನಂಬಕ್ಕೆ ಆಗ್ತಾ ಇಲ್ಲ ಸರ್ ನಮಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.